ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವಾಸ್ತವದಲ್ಲಿ ಒಂದ್ ಸಂಗತಿ ಏನಂದ್ರೆ, ಪಾಕಿಸ್ತಾನವೇ ಭಾರತದ ಮೇಲೆ ಯುದ್ಧ ಮಾಡ್ಬಿಡ್ತೀವಿ ಅನ್ನುವಷ್ಟು ಅಗ್ರೆಸಿವ್ ಆಗಿ ವರ್ತಿಸ್ತಾ ಇರೋದಕ್ಕೆ ಕಾರಣ ಅಂತ ಅಂದ್ರೆ ಸಿಂಧೂ ನದಿ ನೀರು. ಇಂತಹ ಸಿಂಧೂ ನದಿ ನೀರಿನ ಪ್ರಮುಖ ಉಪನದಿ ಚೆನಾಬ್ ನದಿಯನ್ನೇ ಸದ್ಯ ಭಾರತ ಬಂದ್ ಮಾಡಿಬಿಟ್ಟಿದೆ. ಅಂದ್ರೆ ಇದೇನು 365 ದಿವಸ ಬಂದ್ ಅನ್ನುವಂಥದ್ದಲ್ಲ, ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ, ಅದು ಕೂಡ ವಾಸ್ತವನೇ. ಆದರೆ ಈ ಕ್ಷಣಕ್ಕೆ ಹೇಗೆ ಸಮಸ್ಯೆಯನ್ನ ಉಂಟು ಮಾಡ್ಬೋದು ಅನ್ನುವಂಥ ಒಂದು ಪಿಕ್ಚರ್ ಅಂತೂ ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ಪಾಕ್ ಜೀವನಾಡಿಗೆ ಕತ್ತರಿ ಬೀಳೋ ಕೆಲಸ ಆಗ್ತಾ ಇದ್ದು ಪಾಪಿ ದೇಶದ ನೆಲವೇ ಬರಡಾಗ್ತಾ ಇದೆ. ಹಾಗಾದ್ರೆ ಭಾರತದ ಜಲದಾಳಿ ಮತ್ತೊಂದು ಕಡೆಯಿಂದ ಹೇಗೆ ಸಾಗ್ತಾ ಇದೆ, ಬನ್ನಿ ಡೀಟೇಲ್ ರಿಪೋರ್ಟ್ ನೋಡ್ಕೊಂಬ. ತುಂಬಿ ತುಳುಕ್ತಿದ್ದ ನದಿ ಈಗ ಖಾಲಿ ಖಾಲಿ ಹೊಡಿತಿದೆ. ದೋಣಿಗಳಲ್ಲಿ ದಾಟಿ ಹೋಗ್ತಿದ್ದ ಜನ ಈಗ ಕಾಲ್ನಡಿಗೆಯಲ್ಲೇ ಓಡಾಡ್ತಿದ್ದಾರೆ. ಹಿಂದೆಂದೂ ನೀರನ್ನೇ ಕಂಡಿದ್ದ ಜಾಗ ಈಗ ಬರಡು ಭೂಮಿಯಂತೆ ಕಾಣಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಯುದ್ಧ ಆಗಬಹುದು ಅನ್ನೋ ರೀತಿಯ ಸನ್ನಿವೇಶ ಸೃಷ್ಟಿಯಾಗಿದೆ. ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿರುವ ಭಾರತ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ಬಂದ್ ಮಾಡಿದೆ. ಪಾಕಿಸ್ತಾನದ ಜೀವನಾಡಿಯನ್ನ ಹಿಡಿದು ನಿಲ್ಲಿಸಿದ ಭಾರತ 2 ಡ್ಯಾಂಗಳ ನೀರು ಬಂದ್, ಬರಿದಾಯ್ತು ಚೆನಾಬ್ ನದಿ. ಎಸ್, ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿದ ನಂತರ ಭಾರತ ನೀರು ನಿಲ್ಲಿಸಿದ್ರೆ ಯುದ್ಧ ಮಾಡ್ತೀವಿ, ಅಣುಬಾಂಬ್ ಹಾಕ್ತೀವಿ ಅಂತ ಪಾಕಿಸ್ತಾನ ಬೆದರಿಕೆ ಹಾಕಿತ್ತು. ಆದರೆ ಪಾಕ್ನ ಯಾವ ಗೊಡ್ಡು ಬೆದರಿಕೆಗೂ ಬಗ್ಗದ ಭಾರತ ನೀರನ್ನ ಬಂದ್ ಮಾಡಿದೆ. ಸಿಂಧೂ ನದಿಯ ಉಪನದಿ ಚೆನಾಬ್ ನದಿಯ ನೀರನ್ನ ಕಡಿತ ಮಾಡಿದೆ. ಚೆನಾಬ್ ನದಿಗೆ ಕಟ್ಟಿರೋ 2 ಡ್ಯಾಂಗಳ ನೀರನ್ನ ತಡೆದು ನಿಲ್ಲಿಸಿದೆ. ಭಾರತ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿದ 2 ಜಲಾಶಯಗಳಿಂದ ನೀರಿನ ಹರಿವನ್ನ ಕೊನೆಗೂ ಸ್ಥಗಿತಗೊಳಿಸಿದೆ. ಜಮ್ಮು ಕಾಶ್ಮೀರದ ರಾಂಬನ್ನಲ್ಲಿರುವ ಬಗ್ಲಿಹಾರ್ ಡ್ಯಾಂನಿಂದ ನೀರು ಹರಿವು ನಿಲ್ಲಿಸಲಾಗಿದೆ. ಚೆನಾಬ್ ನದಿಗೆ ಕಟ್ಟಿರೋ ಮತ್ತೊಂದು ಡ್ಯಾಂ ಸಲಾಲ್ನಿಂದಲೂ ನೀರಿನ ಹರಿವನ್ನ ಭಾರತ ನಿಲ್ಲಿಸಿದೆ. ಈ ಮೂಲಕ ಚೆನಾಬ್ ನದಿ ನೀರು ಪಾಕಿಸ್ತಾನಕ್ಕೆ ಹರಿಯೋದನ್ನ ಭಾರತ ತಡೆದಿದೆ. ಇಷ್ಟೇ ಅಲ್ಲ, ಝೇಲಂ ನದಿ ನೀರು ಹರಿವಿಗೂ ಭಾರತ ಕತ್ತರಿ ಹಾಕಲು ಮುಂದಾಗಿದೆ. ಕಿಶನ್ ಗಂಗಾ ಡ್ಯಾಂನಿಂದಲೂ ನೀರು ನಿಲ್ಲಿಸಲು ಪ್ಲಾನ್ ಮಾಡಿದೆ. ಭಾರತ ಚೆನಾಬ್ ನದಿ ನೀರು ನಿಲ್ಲಿಸಿರೋದ್ರಿಂದ ಚೆನಾಬ್ ನದಿಯಲ್ಲಿ ಬರೀ ಕಲ್ಲು ಮಣ್ಣೆ ಕಾಣ್ತಿದೆ. 20 ಅಡಿಗೂ ಹೆಚ್ಚು ನೀರಿನ ಹರಿವು ಕಡಿಮೆಯಾಗಿದೆ. ಇದು ಪಾಕಿಸ್ತಾನ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಿಸಲಿದೆ. ಚೆನಾಬ್ ನದಿ ತೀರದಲ್ಲಿ ನಾವಿದ್ದೇವೆ. ಇಲ್ಲಿ ಬರೀ ಕಲ್ಲುಗಳೇ ಕಾಣ್ತಿವೆ, ಮರಳು ಕಾಣ್ತಿದೆ. ಎಲ್ಲಿ ನೋಡಿದ್ರೂ ಬರೀ ಬರಡಾಗಿ ಕಾಣ್ತಿದೆ. ನಾವು ಮೊದಲೇ ಹೇಳಿದಂತೆ ಇಲ್ಲಿ 15ರಿಂದ 20 ಅಡಿಗಳಷ್ಟು ಎತ್ತರಕ್ಕೆ ನೀರು ಹರಿಯುತ್ತಿತ್ತು. ಇಲ್ಲಿ ಈಗ ನೋಡಿ ಎಲ್ಲ ಒಣಗಿ ಹೋಗಿದೆ. ಯಾಕಂದ್ರೆ ಇಂಡಸ್ ನದಿಯ ಪ್ರಮುಖ ಉಪನದಿ ಚೆನಾಬ್ ಆಗಿರೋದ್ರಿಂದ ಪಾಕಿಸ್ತಾನದ ಜೀವನಾಡಿಗೆ ಹೊಡೆತ ಬೀಳಲಿದೆ. ಸಿಂಧೂ ನದಿಯ ಅತಿ ದೊಡ್ಡ ಉಪನದಿ ಈ ಚೆನಾಬ್ ನದಿ. ಹಿಮಾಲಯದಲ್ಲಿ ಹುಟ್ಟಿ ಹರಿಯುವ ಚೆನಾಬ್ ನದಿ 974 ಕಿಲೋಮೀಟರ್ ಉದ್ದದವರೆಗೂ ಹರಿಯುತ್ತೆ. ಚೆನಾಬ್ ನದಿ ಪಾತ್ರದಲ್ಲಿ ಸುಮಾರು 1 ಕೋಟಿ ಜನರಿದ್ದಾರೆ. ಈ ಪೈಕಿ ಪಾಕಿಸ್ತಾನದ ಜನರೇ ಹೆಚ್ಚು ಈ ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಚೆನಾಬ್ ನದಿ ಪಾತ್ರದ ಗ್ರಾಮಸ್ಥರಿಗೆ ಕೃಷಿಯೇ ಜೀವನಾಧಾರ. ಮೇ ತಿಂಗಳಿಂದ ನವೆಂಬರ್ ವರೆಗೂ ಖಾರಿಫ್ ಬೆಳೆ ಬಿತ್ತನೆ ಶುರುವಾಗುತ್ತೆ. ಖಾರಿಫ್ ಅಂದ್ರೆ ಭತ್ತ, ಜೋಳ, ಹತ್ತಿ, ಕಬ್ಬು ಸೇರಿದಂತೆ ದವಸ ಧಾನ್ಯಗಳಾಗಿವೆ. ಈ ಖಾರಿಫ್ ಬೆಳೆ ಬೆಳೆಯೋದಕ್ಕೂ ನೀರಿನ ಅಭಾವ ಉಂಟಾಗುವ ಆತಂಕ ಪಾಕ್ಗೆ ಉಂಟಾಗಿದೆ. ಇನ್ನು ಚೆನಾಬ್ ನದಿಗೆ ಪಾಕ್ 4 ಬ್ಯಾರೇಜ್ಗಳನ್ನ ಕಟ್ಟಿಕೊಂಡಿದೆ. ಈ ನೀರೇ ಸದ್ಯ ಪಾಕ್ಗೆ ಆಸರೆಯಾಗಿದೆ. ಕೃಷಿ ಜೊತೆಗೆ ವಿದ್ಯುತ್ ಉತ್ಪಾದನೆಯು ಕುಸಿಯುವ ಭೀತಿ ಪಾಕ್ಗೆ ಶುರುವಾಗಿದೆ. ಯಾಕಂದ್ರೆ ಚೆನಾಬ್ ನದಿ ಝೇಲಂ ನದಿ ಜೊತೆಗೆ ಸೇರಿ ಸಿಂಧೂ ನದಿಯನ್ನ ಸೇರ್ತಾ ಇತ್ತು. ಚೆನಾಬ್ ನೀರು ಕಡಿತದಿಂದ ಸಿಂಧೂ ನದಿ ನೀರಿನ ಹರಿವು ಕುಸಿಯಲಿದೆ. ಇದಿಷ್ಟೇ ಅಲ್ಲ, ಭಾರತದ ಜಲವಿದ್ಯುತ್ ಉತ್ಪಾದನಾ ಡ್ಯಾಂಗಳಲ್ಲಿ ಹೆಚ್ಚು ನೀರು ಸಂಗ್ರಹಿಸಿ ತಡೆದು ನಿಲ್ಲಿಸುವ ಸಾಮರ್ಥ್ಯವಿಲ್ಲ. ಹೀಗಾಗಿ ಜಲಾಶಯಗಳ ಹೂಳೆತ್ತುವ ಕೆಲಸವನ್ನು ಭಾರತ ಆರಂಭಿಸಿದೆ. ಆ ಮೂಲಕ ಸ್ಟೋರೇಜ್ ಸಾಮರ್ಥ್ಯ ಹೆಚ್ಚಿಸಲು ಮುಂದಾಗಿದೆ. 1960ರ ಸಿಂಧೂ ನದಿ ಒಪ್ಪಂದದ ಪ್ರಕಾರ
ಸಿಂಧೂ ನದಿ ವ್ಯಾಪ್ತಿಯ ಯಾವುದೇ ಕಾಮಗಾರಿ ನಡೆಸಬೇಕಂದ್ರೆ ಪಾಕಿಸ್ತಾನದ ಸಮ್ಮತಿ ಬೇಕಿತ್ತು. ಆದ್ರೆ ಅದೇ ಒಪ್ಪಂದವನ್ನ ಅಮಾನತು ಮಾಡಿರೋದ್ರಿಂದ ಪಾಕಿಸ್ತಾನದ ಅನುಮತಿಗೆ ಕಾಯದೆ ಹೂಳೆತ್ತುವ ಕಾರ್ಯವನ್ನ ಭಾರತ ಆರಂಭಿಸಿದೆ. ಸರ್ಕಾರಿ ಸ್ವಾಮ್ಯದ NHPC ಸಂಸ್ಥೆ ಜಲಾಶಯಗಳ ಹೂಳೆತ್ತುವ ಕೆಲಸ ಮಾಡ್ತಿದೆ. ಹೈಡ್ರೋ ಪವರ್ ಜಲಾಶಯಗಳ ನಿರ್ಮಾಣಕ್ಕೆ ವೇಗ. ಡ್ಯಾಂ ನಿರ್ಮಿಸಿದ್ರೆ ಪಾಕ್ಗೆ ಸಿಗಲ್ಲ 10% ನೀರು. ಹೂಳೆತ್ತುವ ಕಾರ್ಯದ ಜೊತೆಗೆ ಭಾರತ ಚೇನಾಬ್ ವ್ಯಾಪ್ತಿಯಲ್ಲಿ ಕಟ್ಟಲು ಯೋಜನೆ ರೂಪಿಸಿರುವ ಡ್ಯಾಂಗಳ ನಿರ್ಮಾಣಕ್ಕೂ ವೇಗ ನೀಡಿದೆ. ಈ ಮೂಲಕ ಈಗಲೇ ನೀರು ಸಂಗ್ರಹಕ್ಕೆ ಭಾರತ ಸರ್ಕಾರ ಭರ್ಜರಿ ಪ್ಲಾನ್ ಮಾಡಿದೆ. ಈಗಾಗಲೇ ಚೇನಾಬ್ ನದಿ ವ್ಯಾಪ್ತಿಯಲ್ಲಿ ಭಾರತ 30ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಿದೆ. ಪ್ರಸ್ತುತ ಚೇನಾಬ್ ನದಿ ವ್ಯಾಪ್ತಿಯಲ್ಲಿ ಭಾರತದ 6 ಜಲವಿದ್ಯುತ್ ಡ್ಯಾಂಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇವೆ. 4 ಜಲವಿದ್ಯುತ್ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿವೆ. 20ಕ್ಕೂ ಹೆಚ್ಚು ಯೋಜನೆಗಳು ಕಡತದ ಹಂತದಲ್ಲಿವೆ. ಒಂದು ವೇಳೆ ಈ ಎಲ್ಲಾ ಯೋಜನೆಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನಕ್ಕೆ ಚೇನಾಬ್ ನದಿಯ 10% ನೀರು ಕೂಡ ಸಿಗದಂತೆ ಮಾಡಬಹುದು. ಇನ್ನು ಜಲಾಶಯಗಳ ನಿರ್ಮಾಣಕ್ಕೆ ಸ್ಥಳೀಯರು ಪರಿಸರವಾದಿಗಳಿಂದಲೇ ಆಕ್ಷೇಪ ಎದ್ದಿತ್ತು. ಆದ್ರೀಗ ಪಾಕಿಸ್ತಾನದ ಅತಿರೇಕದ ಉಗ್ರವಾದದಿಂದ ಸ್ಥಳೀಯರು, ಭಾರತದ ಭಾಗದಲ್ಲಿರುವ ಗ್ರಾಮಸ್ಥರು ಕೂಡ ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ ಅಂತ ಹೇಳ್ತಿದ್ದಾರೆ. यहाँ पे पाकिस्तान ने करी है जिस तरीके से, उसके लिए पानी चाहे बढ़ जाए चाहे कम हो जाए, केंद्र सरकार का जो भी फैसला होगा हम केंद्र सरकार के साथ हैं. ಇದೇ ಕಾರಣಕ್ಕೆ ಹೆದರಿ ಬೆವರ್ತಾ ಇರೋ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮೊರೆ ಇಡಲು ಮುಂದಾಗಿದೆ. ಈಗ ಚೇನಾಬ್ ನದಿ ನೀರನ್ನಷ್ಟೇ ತಡೆದು ನಿಲ್ಲಿಸಲಾಗಿದೆ. ಇನ್ನು ಝೇಲಂ ನದಿ ನೀರಿಗೆ ಗೇಟ್ ಬಂದ್ ಮಾಡಿದ್ರೆ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳೋದ್ರಲ್ಲಿ ಸಂಶಯವೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH